ಮಹಿಳೆ ದುರ್ಬಲಳಲ್ಲ, ಸಬಲಳು. ಹುಣಸೂರು ನಗರಸಭಾ ಆಯುಕ್ತೆ ಮಾನಸ. ಮಹಿಳೆ ದುರ್ಬಲಳಲ್ಲ, ಅವಳು ಸಬಲಳು ಎಂದು ಹುಣಸೂರು ನಗರಸಭಾ ಆಯುಕ್ತರಾದ ಮಾನಸರವರು ಹೇಳಿದರು. ಇವರು ಹುಣಸೂರು ನಗರದ ಕಲ್ಕುಣಿಕೆಯ ಗುರುಗಳ ಕಟ್ಟೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಮಹಿಳಾ ಒಕ್ಕೂಟವು ಆಯೋಜಿಸಿದ್ದ ಮಹಿಳಾ ದಿನಾಚರಣೆಯ ಅಂಗವಾಗಿ ಬಡ ಮಹಿಳೆ ಪಾರ್ವತಮ್ಮಳ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಮಹಿಳೆಯರ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಮಹಿಳೆಯರಾದ ನಾವು ಅಸಹಾಯಕರು ಎಂಬ ಭಾವನೆಯನ್ನು ಬಿಡಬೇಕು. ನಾನು ಅನಾಥಳು, ನನಗೆ ಯಾರೂ ಇಲ್ಲ, ನನ್ನಿಂದ ಆಗುವುದಿಲ್ಲ ಎಂಬ ಮನಸ್ಥಿತಿಯಿಂದ ನಾವು ಹೊರಬರಬೇಕು. ಇತಿಹಾಸದ ಕೆಲವು ಘಟನೆಗಳನ್ನು ನಾವು ನೋಡಿದಾಗ ಯಾವುದೇ ಬದಲಾವಣೆ ಒಂದು ಮಹಿಳೆಯಿಂದಲೇ ಆಗಿರುತ್ತದೆ. ಶಿಕ್ಷಣದಿಂದ ವಂಚಿತರಾಗಿ ಅಜ್ಞಾನದಿಂದ ಬಳಲುತ್ತಿದ್ದ ಬಹುಜನರಿಗೆ ಜ್ಯೋತಿಬಾ ಫುಲೆರವರ ಪತ್ನಿಯಾದ ಸಾವಿತ್ರಿಬಾಯಿ ಫುಲೆರವರು ದಲಿತರ ಕೇರಿಗಳಿಗೆ ಹೋಗಿ ಅವರ ಮಕ್ಕಳಿಗೆ ಶಿಕ್ಷಣ ಕಲಿಸುವ ಸಂದರ್ಭದಲ್ಲಿ ಅವರಿಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡಲಾಗಿತ್ತು. ಅದಕ್ಕೆ ಸಾವಿತ್ರಿಬಾಯಿ ಫುಲೆರವರು ಎದೆಗುಂದದೆ ಶಿಕ್ಷಣ ವಂಚಿತ ಸಮುದಾಯಗಳಿಗೆ ಶಿಕ್ಷಣವನ್ನು ಹೇಳಿಕೊಟ್ಟರು. ಇದರಿಂದ ಸಾವಿರಾರು ವರ್ಷಗಳಿಂದ ಅಜ್ಞಾನದಿಂದ ಕೂಡಿದ್ದ ಬಹುಪಾಲು ಸಮಾಜಗಳು ಜ್ಞಾನವನ್ನು ಪಡೆಯುವಂತಾಯಿತು. ಯಾವುದೇ ಸಮಸ್ಯೆಯನ್ನು ನನ್ನಿಂದಾಗದು ಎನ್ನುವುದನ್ನು ಬಿಟ್ಟು ಎಲ್ಲವೂ ನನ್ನಿಂದ ಆಗುತ್ತದೆ ಎಂದು ಧೈರ್ಯದಿಂದ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಮುನ್ನುಗ್ಗಬೇಕು. ಕೌಟುಂಬಿಕ ಸಮಸ್ಯೆಗಳಾಗಲಿ ಸಾಮಾಜಿಕ ಸಮಸ್ಯೆಗಳಾಗಲಿ ತಾಳ್ಮೆ ವಹಿಸಿ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಹೊಣೆ ಮಹಿಳೆಯರ ಮೇಲೆ ಇದೆ. ಯಾವುದೋ ಒಂದು ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಒಂದು ಕುಟುಂಬ ಅಭಿವೃದ್ಧಿ ಹೊಂದಬೇಕಾದರೆ ಮಹಿಳೆಯರ ಪಾತ್ರ ತುಂಬಾ ಅಗತ್ಯವಾಗಿ ಬೇಕಾಗಿರುತ್ತದೆ. ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ನಾಯಕನಾಗಿದ್ದಾನೆ ಎಂದರೆ ಅದರ ಹಿಂದೆ ಮಹಿಳೆಯ ಶ್ರಮವಿರುತ್ತದೆ. ಮಹಿಳೆಯನ್ನು ಹೊರತುಪಡಿಸಿ ಈ ಪ್ರಪಂಚದಲ್ಲಿ ಯಾವುದನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಪುರುಷ ಸಮಾಜ ಅರ್ಥಮಾಡಿಕೊಳ್ಳಬೇಕು. ಮಹಿಳೆಯರನ್ನು ನೋಡುವ ದೃಷ್ಟಿಕೋನವು ಬದಲಾಗಬೇಕು. ದಸಂಸದ ನಿಂಗರಾಜ್ ಮಲ್ಲಾಡಿರವರ ತಂಡ ಬಡ ಮಹಿಳೆ ಪಾರ್ವತಮ್ಮಳಿಗೆ ಹೋರಾಟದ ಮೂಲಕವೇ ನಿವೇಶನ ಕೊಡಿಸಿ ಸರ್ಕಾರದಿಂದ ಮನೆ ಕಲ್ಪಿಸಿ ಕೊಟ್ಟು ಈ ಮನೆಗೆ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ನನ್ನಿಂದ ಮಾಡಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದರು. ಹುಣಸೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಜಾತಾ ರವರು ಮಾತನಾಡಿ ಮಹಿಳೆಯರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅಡಿಗೆ ಮನೆಗಳೇ ಒಂದು ರೀತಿಯ ಚಿಕಿತ್ಸೆ ನೀಡುವ ಆಸ್ಪತ್ರೆಯಾಗಬೇಕು. ಪ್ರತಿದಿನ ನಾವು ಬಳಸುವ ಆಹಾರ ಪದ್ಧತಿಗಳು ಬದಲಾಗಬೇಕು. ವ್ಯಾಯಾಮ, ಧ್ಯಾನಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಮಾಡಿ ರೋಗಗಳೇ ಬಾರದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಳ್ಳಬೇಕು. ಎಲ್ಲದಕ್ಕೂ ಆಸ್ಪತ್ರೆಯನ್ನೇ ಅವಲಂಬಿಸಬಾರದು. ಮಹಿಳೆ ಆರೋಗ್ಯವಂತಳಾಗಿದ್ದರೆ ಆ ಕುಟುಂಬ ಆರೋಗ್ಯವಾಗಿರುತ್ತದೆ. ಆ ಕುಟುಂಬ ಆರೋಗ್ಯವಾಗಿದ್ದರೆ ಸಮಾಜವೇ ಆರೋಗ್ಯವಾಗಿರುತ್ತದೆ. ದ್ವೇಷ, ಅಸೂಯೆ, ಕೋಪಗಳನ್ನು ಬಿಟ್ಟು ಪ್ರೀತಿ, ಕರುಣೆ, ಸಹನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನಸ್ಥಿತಿ ನಮ್ಮದಾಗಬೇಕು. ಆಗ ಮಾತ್ರ ಪ್ರತಿಯೊಬ್ಬ ಮಹಿಳೆಯೂ ಮಾನಸಿಕವಾಗಿ ಆರೋಗ್ಯವಂತಳಾಗಿರಲು ಸಾಧ್ಯವಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ಬಾಲ್ಯ ವಿವಾಹಗಳನ್ನು ಮಾಡಬಾರದು. ಲಿಂಗ ಪತ್ತೆ ಮಾಡಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಯಾರೂ ಮಾಡಬಾರದು. ಇದು ಕಾನೂನಿನಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಹೆಣ್ಣು ಭ್ರೂಣ ಹತ್ಯೆಯಿಂದಾಗಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಸಮಾಜದಲ್ಲಿ ಅಸಮತೋಲನ ಉಂಟಾಗಿ ಅಧಪತನವಾಗುವ ಅಪಾಯ ಎದುರಾಗಲಿದೆ ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಲ್ಕುಣಿಕೆ ಗ್ರಾಮದ ಶ್ರೀಮತಿ ಭವ್ಯರಾಜೇಶ್ ನಾಯಕರವರು ಮಾತನಾಡಿ, ಮಹಿಳೆಯರು ದುಂದು ವೆಚ್ಚವನ್ನು ಕಡಿಮೆ ಮಾಡಿ ಸರಳ ಜೀವನದತ್ತ ಯೋಚನೆ ಮಾಡಬೇಕು. ಹೆಣ್ಣು ಮಕ್ಕಳ ಮದುವೆಗೆ ಇದ್ದ ಆಸ್ತಿಗಳನ್ನು ಮಾರಿ ಮಗಳ ಜೀವನ ಹಸನಾಗಲಿ ಎಂದು ವಿಜೃಂಭಣೆಯಿಂದ ಮದುವೆ ಮಾಡಿ ವರದಕ್ಷಿಣೆಯನ್ನು ಕೊಟ್ಟು ಗಂಡನ ಮನೆಗೆ ಕಳುಹಿಸಿದರೆ ಕೆಲವೇ ದಿನಗಳಲ್ಲಿ ತಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಗಂಡನ ಮನೆಯಿಂದ ಬಂದ ಸುದ್ದಿಯನ್ನು ಕೇಳುವ ಬದಲು ಆ ಹೆಣ್ಣು ಮಗಳಿಗೆ ಆತ್ಮಸ್ಥೈರ್ಯ ತುಂಬಿ ಎಷ್ಟೇ ಕಷ್ಟ ಬಂದರೂ ಸಮಸ್ಯೆಗಳನ್ನು ಎದುರಿಸುವ ಮನಸ್ಥಿತಿಯನ್ನು ಬೆಳೆಸಿ ಸಮಾಜದಲ್ಲಿ ಅವಮಾನಿಸಿ ಅಪಮಾನಿಸಿದವರ ಎದುರೇ ಬದುಕಿ ತೋರಿಸುವ ಗಟ್ಟಿತನವನ್ನು ಹೆಣ್ಣು ಮಕ್ಕಳಲ್ಲಿ ಬೆಳೆಸಬೇಕು. ಹೆಣ್ಣು ಮಕ್ಕಳು ಹುಟ್ಟಿದಾಗ ತಾತ್ಸಾರದಿಂದ ಕಾಣುವುದನ್ನು ಬಿಟ್ಟು ಶಿಕ್ಷಣ ಕೊಡಿಸಿ ಸಮಾಜದ ಉನ್ನತ ಸ್ಥಾನಗಳಿಗೆ ಹೋಗುವಂತೆ ತಂದೆ ತಾಯಿಯರು ಮನಸ್ಸು ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಜೀವನದ ಸುಖ ಕಷ್ಟಗಳ ಬಗ್ಗೆ ಕುಟುಂಬವು ಮೊದಲೇ ತಿಳಿಸಿ ಅವಳಿಗೆ ಎಲ್ಲಾ ರೀತಿಯ ಅರಿವನ್ನು ಮೂಡಿಸಿರಬೇಕು. ಯಾವುದೇ ಸಂಕಷ್ಟದ ಸಂದರ್ಭದಲ್ಲೂ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಯಿಂದ ಹೊರಬರಬೇಕು. ಸಮಸ್ಯೆಗಳಿಗೆ ಹೆದರಿ ಓಡಿ ಹೋಗಬಾರದು. ಬದಲಾಗಿ ಸಮಸ್ಯೆಗಳೇ ನಮ್ಮಿಂದ ಓಡಿ ಹೋಗುವಂತಹ ಮನಸ್ಥಿತಿಯನ್ನು ಮಹಿಳೆಯರು ಬೆಳೆಸಿಕೊಳ್ಳಬೇಕು ಎಂದರು. ದಸಂಸದ ರಾಜ್ಯ ಸಂಘಟನಾ ಸಂಚಾಲಕರಾದ ನಿಂಗರಾಜ್ ಮಲ್ಲಾಡಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ದಸಂಸವು ನೊಂದವರು, ಹಸಿದವರು, ಬೀದಿಯಲ್ಲಿ ಬಿದ್ದ ಯಾವುದೇ ಜಾತಿಯ ಬಡವರ ಕಷ್ಟಗಳಿಗೆ ಸದಾ ಸ್ಪಂದಿಸಿ ಹೋರಾಟ ಮಾಡುತ್ತಾ ಅವರ ಬದುಕಿನಲ್ಲಿ ಬೆಳಕು ಚೆಲ್ಲುವ ಕೆಲಸ ಮಾಡುತ್ತಾ ಬರುತ್ತಿದೆ.
ಅದರಂತೆ ಕಲ್ಕುಣಿಕೆ ಗ್ರಾಮದ ನಾಯಕ ಸಮಾಜದ ಪಾರ್ವತಮ್ಮ ಎಂಬುವರು ವಾಸಿಸಲು ಮನೆಯಿಲ್ಲದೆ ಬೀದಿಯಲ್ಲಿ ಮಲಗುವ ಸ್ಥಿತಿ ಇದ್ದಾಗ ಇವರಿಗೆ ಹೋರಾಟದ ಮೂಲಕವೇ ನಿವೇಶನ ಕೊಡಿಸಿ ವಾಸಿಸಲು ಮನೆ ಮಂಜೂರಾತಿ ಮಾಡಿಸಿ ಈ ಮನೆಗೆ ಇಂದು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟು ಇವರ ನೋವಿನ ಬದುಕಿಗೆ ಸ್ಪಂದಿಸಿ ಘನತೆ ಗೌರವದಿಂದ ಬದುಕಲು ದಸಂಸವು ಶ್ರಮಿಸಿದೆ. ಇದನ್ನು ನಾವು ಅತ್ಯಂತ ಮಹತ್ವದ ಕಾರ್ಯವೆಂದೇ ಭಾವಿಸಿರುತ್ತೇವೆ. ಈ ದಿಕ್ಕಿನಲ್ಲಿ ಎಲ್ಲಾ ಜಾತಿಯ ಬಡವರು ಡಾ. ಬಿ. ಆರ್. ಅಂಬೇಡ್ಕರ್ ರವರು ಹೇಳಿದಂತೆ ತಮ್ಮ ಸಮಸ್ಯೆಗಳಿಗೆ ಸಂಘಟಿತರಾಗಿ ಹೋರಾಟ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದರು. ಈ ಸಂದರ್ಭದಲ್ಲಿ ದಸಂಸದ ಬಲ್ಲೇನಹಳ್ಳಿ ಕೆಂಪರಾಜು, ಕಿರಿಜಾಜಿ ಗಜೇಂದ್ರ, ಅಬ್ದುಲ್ ಮಾಲಿಕ್, ನಾಗನಹಳ್ಳಿ ಮಹದೇವ, ದಲಿತ ಹಿರಿಯ ಮುಖಂಡರಾದ ಬಸವಲಿಂಗಯ್ಯ, ಕೆಎಂವಾಡಿ ಗ್ರಾಮದ ಗೌರಮ್ಮ, ದಲಿತ ಮಹಿಳಾ ಒಕ್ಕೂಟದ ಲಕ್ಷ್ಮಿ, ನೇತ್ರ ಎನ್ಎಸ್ ತಿಟ್ಟು, ಅಂಬೇಡ್ಕರ್ ನಗರದ ದಾಸಪ್ಪ ಶೋಭಮ್ಮ, ಕಲ್ಕುಣಿಕೆ ಗ್ರಾಮದ ರಾಜೇಶ್ ನಾಯಕ, ಸಿದ್ದರಾಜು, ಚಂದ್ರನಾಯಕ, ರಾಜನಾಯಕ, ಪುಟ್ಟನಾಯಕ, ಕುಮಾರನಾಯಕ, ಪುಟ್ಟಸ್ವಾಮಿ, ಮಹಿಳೆಯರಾದ ಮಂಜುಳಾ, ಮಂಗಳ, ಗೀತಾ, ಲಕ್ಷ್ಮಿ, ಶಿವಮ್ಮ, ಕಾವೇರಿ, ಕವಿತಾ, ಜ್ಯೋತಿ, ಪಾರ್ವತಿ, ಮಹದೇವಿ, ಜಯಮ್ಮ, ಚನ್ನಾಜಮ್ಮ, ಹುಚ್ಚಮ್ಮ, ದೇವಮ್ಮ, ಪುಟ್ಟಸಿದ್ದಮ್ಮ ಮುಂತಾದ ನೂರಾರು ಜನರು ಈ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. 4 ಜನ ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು. ಮಹಿಳೆಯರು ಈ ಭಾಗದಲ್ಲಿರುವಂತಹ ಅಡಕಟ್ಟೆ ಭಾಗದಲ್ಲಿರುವಂತಹ ನಂದ ಮಹಿಳೆಯರ ಸಮಸ್ಯೆಗಳನ್ನ ಆಲಿಸ್ಬೇಕು ಮೇಡಮ್, ತಾವು ಅಧಿಕಾರಿಯಾಗಿ ಬರಬೇಕು ಅಂದ್ರು. ಆಯ್ತು ಸರ್ ನೋಡ್ತೀನಿ ಅಂತಂದೆ. ತದನಂತರ ಬೆಳಗ್ಗೆಯಿಂದಲೂ ಕೂಡ ಅವರು ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದ್ರು. ನಮ್ದು ಕೂಡ ಬೇರೆ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಇಂತ ಇಂಪಾರ್ಟೆನ್ಸ್ ಸಿಗನ್ಸ್ತು. ಯಾಕಂದ್ರೆ ವುಮೆನ್ ಎಂಪವರ್ಮೆಂಟ್ ಹೆಣ್ಮಕ್ಳಿಂದನೇ ಆಗಬೇಕು. ಆ ಕಾರಣದಿಂದಾಗಿ ಆ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿ ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ನ ಕರ್ಕೊಂಡು, ಜೊತೆಗೆ ನಮ್ಮ ನಗರಸಭೆಯ ಸಮುದಾಯ ಸಂಚಾಲಕರನ್ನು ಕೂಡ ಕರ್ಕೊಂಡು, ಯಾಕಂದರೆ ಮಹಿಳಾ ಓರಿಯೆಂಟೆಡ್ ಪ್ರೋಗ್ರಾಮ್ಗೆ ಯಾವಾಗಲೂ ಕೂಡ ತಕ್ಷಣವಾಗಿ ನಮ್ಮ ಜೊತೆ ಇರೋದು ನಮ್ಮ ಮಹಿಳಾ ಸಂಚಾಲಕರು. ಅವರು ಕೂಡ ಇಮಿಡಿಯೇಟ್ ಆಗಿ ಬಂದು ನಮ್ಮದು ಕಾನ್ಸೆಪ್ಟು ಇದೆ ನಗರಸಭೆಯಿಂದ ಏನು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸೋದು. ಸೊ ಅದು ಕೂಡ ಇಂಪಾರ್ಟೆನ್ಸ್. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು 3 ಅಂಶವನ್ನು ಈ ಮಹಿಳೆಯರು ನಮ್ಮ ಸಹೋದರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾವಾಗಲೂ ನಮ್ಮ ಮನಸ್ಸಲ್ಲಿ 3 ಪಾಯಿಂಟ್ ಓಡ್ತಾ ಇರುತ್ತೆ ಮೈಂಡಲ್ಲಿ. ನಾನು ಹಬಲೆ, ನನ್ನ ಕೈಲಿ ಏನೂ ಆಗಲ್ಲ, ನಾನು ತುಂಬ ಆರೋಗ್ಯವಾಗಿ ಕ್ಷೀಣವಾಗಿದ್ದೀನಿ. ಈ 3 ಅಂಶ ಯಾವಾಗ ನೀವು ಹೆಣ್ಮಕ್ಳನ್ನ ಭೇಟಿ ಮಾಡಿ ಸಾಮಾನ್ಯವಾಗಿ ರಿಪೀಟ್ ಆಗುವಂಥ ಅಂಶಗಳು. ನಾನು ಹೆಣ್ಮಗಳಾಗಿ ಹುಟ್ಬಿಟ್ಟಿದ್ದೀನಿ. ಇನ್ನೊಂದು, ಅಯ್ಯೋ ನನಗೆ ಯಾರೂ ಇಲ್ಲ, ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ. ಸಾಮಾನ್ಯವಾಗಿ ರಿಪೀಟೆಡ್ ಆನ್ಸರ್ ಬರೋದು. ದಯವಿಟ್ಟು ಫಸ್ಟು ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನಾವು ಏನು ಹೇಳ್ತಾ ಇದ್ದೀವಿ ಅದು ರಿಪೀಟ್ ನಮಗೆ ಯೂನಿವರ್ಸ್ ಕೊಡ್ತಾ ಇರುತ್ತೆ. ನಾವು ಏನಿರುತ್ತೆ ಲೈಫ್ ಅನ್ನೋದಂದರೆ ನಾವು ಏನು ಅನ್ಕೋತೀವಿ ಅದು ನಮ್ಮ ಮುಂದೆ ಬರ್ತಾ ಇರುತ್ತೆ. ನೀವು ಅಂದ್ಕೊಳ್ಳೋದೇ ರಾಂಗು, ಅದಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಇಲ್ಲಿದೆ. ನನ್ನ ಆನ್ಸರ್, ನೀವು ಅಂದ್ಕೊಳ್ಳೋ ರೀತಿ ಕರೆಕ್ಟ್ ಆಗಬೇಕು. ಐ ಆಮ್ ಸ್ಟ್ರಾಂಗ್, ನಾನು ಸ್ಟ್ರಾಂಗ್ ಇದ್ದೀನಿ, ಎಲ್ಲವನ್ನ ಫೇಸ್ ಮಾಡ್ತೀನಿ, ಎಲ್ಲವೂ ಬದಲಾವಣೆ ಮಾಡೋ ಶಕ್ತಿ ನನ್ನಲ್ಲಿದೆ. ಖಂಡಿತ ನನ್ನಲ್ಲ, ನಿಮ್ಮಲ್ಲಿ ನಾನು ಹೇಳ್ತಾ ಇರೋದು. ಯಾವತ್ತು ನೀವು ನಿಮಗೆ ಸ್ಟ್ರಾಂಗ್ ಅನ್ಕೋತೀರಾ, ನಾನೆಲ್ಲನೂ ಫೇಸ್ ಮಾಡ್ತೀನಿ ಅಂತ ಅನ್ಕೋತೀರಾ, ಖಂಡಿತ ಎಲ್ಲವೂ ಬದಲಾವಣೆ ಆಗುತ್ತೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಹೆಣ್ಮಕ್ಳು ನಾನು ಹೇಳೋದು, ಮೊದಲಿಗೆ ಒಬ್ಬ ಮಹಿಳೆ ಆಗಲಿ ಜೆಂಟ್ಸ್ ಆಗಲಿ ಫಸ್ಟ್ ಎಲ್ಲರೂ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ಕೋಬೇಕಾಗಿರೋದು. ನೀವೆಲ್ಲ ಅನ್ಕೋತೀರ, ಅಯ್ಯೋ ಅವಳು ನೆಕ್ಸ್ಟು, ಅಯ್ಯೋ ನಾನು ಓದಿಲ್ಲ, ಬೇಗ ಮದುವೆ ಆಗ್ಬಿಟ್ಟೆ, ರಿಪೀಟೆಡ್ ಆನ್ಸರ್ಗಳು. ದಯವಿಟ್ಟು ನಾವು ಏನು ಆಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಬೇಗ ಮದುವೆ ಆಗಿದ್ದೀವೋ ಅಥವಾ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದೀವೋ, ನೋ. ಇವತ್ತು ದಿನ ನೀವು ಮುಂದೆ ಬಂದು ಮಾತಾಡ್ತಿದ್ದೀರಿ ಅಂದರೆ ನೀವು ಏನು ಫೇಸ್ ಮಾಡಿದ್ರೆ ಎಲ್ಲ ಸಮಸ್ಯೆ ನಾನು ಫೇಸ್ ಮಾಡಿದ್ದೀನಿ. ಆದರೆ ದೃಷ್ಟಿಕೋನವನ್ನು ವಿಭಿನ್ನವಾಗಿ ನೋಡಿದ್ದೀನಿ. ದಯಮಾಡಿ ನಾವು ನಿಮ್ಗೆ ಹೇಳೋದು ಇಷ್ಟೇ. ಯಾಕಂದ್ರೆ ನಮ್ಮನ್ನ ಸಣ್ಣ ವಯಸ್ಸಿಂದ ಯಾರು ನೋಡಿರ್ತಾ ಅವ್ರು ಮಾತ್ರ ನಮ್ಮನ್ನು ಅನಲೈಸ್ ಮಾಡಕ್ ಸಾಧ್ಯ. ದಯವಿಟ್ಟು ನಿಮ್ಮ ಸ್ಥಾನವನ್ನ, ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ನೀವು ತಗೊಳ್ಳೋವಂಥ ನಿರ್ಧಾರಗಳು, ನೀವು ಯೋಚನೆ ಮಾಡುವ ರೀತಿಗಳು ಸಕಾರಾತ್ಮಕವಾಗಿರ್ಬೇಕು, ಪಾಸಿಟಿವ್ ವೈಬ್ರೇಷನ್ಸ್ ಇರಬೇಕು. ಖಂಡಿತ ಒಂದು ದಿವಸ ನೀವು ಗೆಲುವು ಸಾಧಿಸ್ತೀರಾ. ಗೆಲುವು ಅಂದ್ರೇನು, ಹಾರ ತುರಾಯಿ ಪೇಟ ಎಲ್ಲ ಹಾಕೋದು ಗೆಲುವಲ್ಲ, ನಿಮ್ಮ ಆತ್ಮ ತೃಪ್ತಿ. ಎಸ್ ನಾನು ಮಾಡಿದ ಕರೆಕ್ಟ್ ಅಂತ ನಿಮ್ಮ ಆತ್ಮ ಸಾಕ್ಷಿ ಹೇಳ್ತಾರ, ಅದೇ ನಿಜವಾದ ಗೆಲುವು. ಫಾರ್ ಎಕ್ಸಾಂಪಲ್, ಪಾರ್ವತಮ್ಮ ಅವ್ರ ಮನೆಗೆ ಅವತ್ತು ಲೈಟ್ ಹಾಕ್ಸಿದ್ವಿ. NOCಯಿಂದ ತುಂಬ ಚಾಲೆಂಜ್ ಆಗಿ ತಗೊಂಡು ಮಾಡಿದ್ವಿ. ಅವತ್ತೊಂದು ನನಗೆ ಹೋರಾಟ ಇತ್ತು. ಕಾನೂನಿನ ತೊಡಕುಗಳು, ಕೆಲವ್ರು ಮಾಡೋದು ಬೇಡ ಅಂತಾರೆ, ಬೇಕು ಅಂತಾರೆ, ಕನ್ಫ್ಯೂಸ್ ಸ್ಟೇಟ್. ಅವಾಗ ನಾನು ಯೋಚನೆ ಮಾಡಿದ್ದು ಒಂದೇ, ಅವರ ಸ್ಥಿತಿ
ಮತ್ತು ಮಾನವೀಯತೆಗೆ ಮೊದಲ ಪ್ರಾಧಾನ್ಯತೆ ಕೊಟ್ಟೆ. ಏನಾಗುತ್ತೆ ಮುಂದೆ ಫೇಸ್ ಮಾಡೋಣ, ನಾನು ಯಾರೋ ಇರೋರು ಕೊಡ್ತಿಲ್ಲ, ಇನ್ನು ನೆಕ್ಸ್ಟ್ ಎಲ್ಲಿಗಾಗ್ತಾರೆ, ಕೋರ್ಟಲ್ಲಿ ಫೇಸ್ ಮಾಡಬೇಕು, ಹೋಗಿ ಹೇಳೋದಾದ್ರೆ ಸರ್ ನಾನು ಕೊಡ್ತಿರೋದು ಯಾರೋ ಎಲ್ಲ ಅವಶ್ಯಕತೆಗಳನ್ನ ವಂಚಿತರಾಗಿರೋರಿಗೆ ಬಂದರೆ ಫೇಸ್ ಮಾಡು. ಸೊ ನಾವು ನೋಡೋ ದೃಷ್ಟಿ ಮತ್ತು ಮಾಡೋ ಕೆಲಸ ಎರಡೂ ಕೂಡ ನೈತಿಕ ನೆಲೆಗಟ್ಟಲ್ಲಿ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಅಂತ ನನ್ನ ಆತ್ಮಕ್ಕೆ ಸರಿ ಅನ್ಸಿದ್ರೆ ನಾವು ಮಾಡೋ ಕೆಲಸ ನಾವು ಕರೆಕ್ಟ್ ಆಗಿರುತ್ತೆ. ಓಕೆ, ಯಾಕೆ ಈ ಅಂಶನ ಇಷ್ಟು ಡೆಪ್ತಾಗಿ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಏನು ನನ್ನ ಮುಂದೆ ಇದ್ದಾರೆ ಹೆಣ್ಮಕ್ಳುಗಳು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಬಂದು ನಮ್ಮ ಕೈ ಹಿಡಿಯಲ್ಲ, ಯಾರೋ ಬಂದು ಆರ್ಥಿಕವಾಗಿ ಶಕ್ತಿ ಕೊಡಲ್ಲ, ಯಾರೆಷ್ಟೇ ಕೊಟ್ಟೋದು ಒಂದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ, ಬಟ್ ಫೈನಲ್ ಆಗಿ ಫೈಟ್ ಮಾಡಬೇಕಾಗಿರೋದು ಲೈಫ್ ಅನ್ನೋ ಲೀಡಲ್ಲಿ ನಮಗೆ ನಾವೇ. ಹೌದೋ ಇಲ್ವೋ? ಹೌದಲ್ವಾ? ಸೊ ನಮ್ಮ ನಾವೇ ಅಂದಾಗ ಏನು ನಾವು ನಮ್ಮ ಸುತ್ತ ಬಳಸ್ಕೊತೀವಿ, ವಿಚಾರಗಳಿರ್ಬೋದು, ವ್ಯವಸ್ಥೆ ಇರ್ಬೋದು, ಸಮಾಜ ಇರ್ಬೋದು, ಕಾನೂನು ಇರ್ಬೋದು, ಸರ್ಕಾರ ಇರ್ಬೋದು, ಅದನ್ನ ನಾವು ಬಳಸ್ಕೊಳಕ್ಕೆ ಅಲ್ಲಿರುವ ಸೌಲಭ್ಯಗಳು ಏನ್ ಪಡೆಯುತ್ತೆ ಅದನ್ನ ಜಾಗ್ರತೆಯಿಂದ ಬಳಸ್ಕೊಳಕ್ ಮಾತ್ರ ನಾವು ತಯಾರಿರ್ಬೇಕು. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಯಾರನ್ನೂ ದೂಷಿಸ್ತಾ ಇಲ್ಲ. ನಮಗೆ ನಾವು ಅಂದ್ರೆ ಬೀಯಿಂಗ್ ವುಮೆನ್ಸ್ ಎಂಪವರ್ ಆಗ್ಬೇಕು. ಓಕೆ, ಎಂಪವರ್ ಯಾವತ್ತಾಗ್ತೀವಿ, ಎಲ್ಲ ವ್ಯವಸ್ಥೆಗಳು ನಮ್ಮ ಕೈಗೆ ಬರ್ತವೆ. ನಾವು ಯಾವಾಗ ಸರೆಂಡರ್ ಆಗ್ತೀವಿ, ನಾವು ಇನ್ನೊಬ್ರಿಗೆ ಅಡಿಯಾಳಾಗ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವ್ಯವಸ್ಥೆ ಒಳಗೆ ನಾವಿರ್ಬೇಕು. ಜೊತೆ ವ್ಯವಸ್ಥೆನ ಮೆಟ್ಟು ನಿಲ್ಲೋ ಶಕ್ತಿ ನಿಮ್ಗಾಗಿರ್ಬೋದು. ಮತ್ತೆ ಕೆಲವರು ಹೇಳ್ತಾರೆ ನನಗೆ ಏಜ್ ಆಗೋಯ್ತು, ನನಗೆ ಯಾರು ಇಲ್ಲ. ದಯವಿಟ್ಟು ಆ ಕುಂಟು ನೆಪಗಳನ್ನೆಲ್ಲ ಬದಿಗಿಡಿ. ಯಾರಾದ್ರೂ ಒಬ್ಬರು ಸಕ್ಸಸ್ ಮತ್ತು ಆತ್ಮತೃಪ್ತಿ ಎಸ್ ಬಂದಿದೆ ಅಂದ್ರೆ ಇವೆಲ್ಲವೂ ಕುಂಟು ನೆಪ ಅನ್ಸುತ್ತೆ. ಕುಂಟು ನೆಪಗಳನ್ನ ಹೇಳೋದನ್ನ ಸ್ಟಾಪ್ ಮಾಡಿ. ಅರ್ಥ ಆಯ್ತಾ? ವ್ಯವಸ್ಥೆನ ಮೆಟ್ಟಿಲಿ ಖಂಡಿತ ಎಲ್ಲರ ಬದುಕು ಕೂಡ ಸುಂದರವಾಗಿರುತ್ತೆ. ಅರ್ಥ ಆಯ್ತಾ? ನಾವು ನೋಡೋ ದೃಷ್ಟಿಕೋನ ಚೆನ್ನಾಗಿದ್ರೆ ಎಲ್ಲರೂ ಸುಂದರವಾಗಿ ಕಾಣ್ತಾರೆ. ಆದ್ರೆ ನಾವು ಯೋಚನೆ ರೀತಿನೇ ಸುಂದರವಾಗಿದೆ. ಎಲ್ಲರಿಗೂ ಒಂದಲ್ಲ ಒಂದು ದಿವಸ ನಾವು ಇಷ್ಟ ಆಗ್ತೀವಿ. ಸಡನ್ ಆಗಿ ಇಷ್ಟ ಆಗಲ್ಲ, ಯಾವತ್ತೂ ಒಂದು ದಿವಸ ನಾವು ಇಷ್ಟ ಆಗ್ತೀವಿ. ಯಾಕಂದ್ರೆ ನಾವು ಪಾಸಿಟಿವ್ ವೈಬ್ರೇಷನ್ ಇಟ್ಕೊಂಡು ಹೋಗ್ಬೇಕು. ದಟ್ಸ್ ವೆರಿ ಸಿಂಪಲ್ ಆಗಿ ಹೇಳಿದ್ದೀನಿ ಅದೇ. ಬಟ್ ನನ್ನ ವಿಚಾರಗಳು ಎಷ್ಟು ಮಟ್ಟಿಗೆ ಇಷ್ಟ ಆಯ್ತು ಇಲ್ಲೋ ಗೊತ್ತಿಲ್ಲ. ಫಸ್ಟು ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲಿ. ಖಂಡಿತ ಯಾವತ್ತೋ ಒಂದು ದಿವಸ ಎಲ್ಲ ಸೌಲಭ್ಯಗಳನ್ನ. ಮತ್ತೆ ಈ ಸಂದರ್ಭದಲ್ಲಿ ಎಷ್ಟೋ ಜನ ವಿಧವೆಯರಿದ್ದೀರಾ, ಚೈಲ್ಡ್ ಬೇಗ ಇದು ವಿಧವೆಯರಿದ್ದೀರಾ. ದಯವಿಟ್ಟು ಲೈಫ್ ಅನ್ನೋದು ಇಷ್ಟೇ ಅಲ್ಲ, ಎಲ್ಲರಿಗೂ ಮತ್ತೊಂದು ಅವಕಾಶ ಕೊಡುತ್ತೆ. ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ ನಿಂತಿರುತ್ತೆ. ಆ ನಿರ್ಧಾರಗಳು ಎಲ್ಲರೂ ಒಪ್ಪಲಿ, ಅವ್ರಂಗಲ್ಲಿ ಇವ್ರನ್ನೋ ಯಾರೇನಂತಾರೆ ಮುಖ್ಯ ಇಲ್ಲ. ನನಗೆ ನಾನು ಸರಿಗಿದ್ದೀನ ಅಂತ ನನ್ನ ಆತ್ಮಕ್ಕೆ ಕೇಳಿ ಯಾವತ್ತೋ ಒಂದು ದಿವಸ ನೀವು ತಗೊಳ್ಳೋ ನಿರ್ಧಾರಗಳು ಬೇರೆಯವರು ಕೂಡ ಒಪ್ಕೋತಾರೆ. ಇಷ್ಟು ವೆರಿ ಸಿಂಪಲ್ ಆಗಿರ್ತೀನಿ. ನನಗೂ ಕೂಡ ಸಮಯದ ಅಭಾವ ಇದೆ. ದಯವಿಟ್ಟು ನನಗೆ ಆಫೀಸ್ಗೆ ಹೋಗ್ಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಏನೇ ನಮ್ಮ ಹೆಣ್ಮಕ್ಳಿಗಿರುವಂಥ ನಮ್ಮ ಸರ್ಕಾರದ ಸೌಲಭ್ಯಗಳಿರ್ಬೋದು, ಯೋಜನೆಗಳಿರ್ಬೋದು, ಅವ್ರ ಅವಕಾಶಗಳಿರ್ಬೋದು, ಖಂಡಿತ ಈ ಭಾಗ ಅಂತಲ್ಲ ಹುಣಸೂರು ಟೌನ್ ವ್ಯಾಪ್ತಿಯ ಎಲ್ಲ ಹೆಣ್ಮಕ್ಳುಗಳದಷ್ಟೇ ನಮ್ಮ ಸರ್ಕಾರದ ಯೋಜನೆಗಳನ್ನ ನಿಮ್ಮಂಥದವ್ರಿಗೂ ಬಂದು ನಾವು ತಲುಪಿಸೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಜೊತೆಗೆ ನಮ್ಮ ಏನು ನಗರಸಭೆಯಿಂದ ಮೂಲದಲ್ಲಿ ತ್ಯಾಜ್ಯ ವಿಂಗಡಣೆ ಬಗ್ಗೆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡಿದ್ವಿ. ನಮ್ಮ ಹುಣಸೂರನ್ನ ಕ್ಲೀನ್ ಸಿಟಿ ಮಾಡಬೇಕು, ಪ್ರೈಸ್ ತಗೋಬೇಕು ಅಂತ ದೊಡ್ಡ ಆಂಬಿಷನ್ ಇದೆ. ಇದರಲ್ಲಿ ಎಲ್ಲರೂ ಕೂಡ ಹೆಣ್ಮಕ್ಳ ಮೊದಲ ಆದ್ಯತೆ ಮನೆಯಲ್ಲೇ ಹಸಿ ಕಸ ಮತ್ತು ಒಣ ಕಸನ ವಿಂಗಡಿಸ್ಕೊಡಿ. ಆ ಒಂದು ಸಣ್ಣ ಪಾತ್ರವನ್ನು ನೀವು ಚಾಚು ತಪ್ಪದೆ ಮಾಡೋದ್ರ ಮೂಲಕ ಹುಣಸೂರು ಸಿಟಿನ ಕ್ಲೀನ್ ಸಿಟಿ ಅನ್ನೋ ಒಂದು ಅವಾರ್ಡ್ಗೆ ಪಾತ್ರರಾಗಬೇಕು ಅಂತ ಒಂದು ಹೆಬ್ಬಗೆನ ಹೊಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ನನ್ನ ಕರೆದು ಈ ತುಂಬಾ ಸುಸಜ್ಜಿತವಾದ ವೇದಿಕೆಯನ್ನು ಅವಕಾಶ ಕಲ್ಪಿಸಿಕೊಟ್ಟಿರುವಂತ ನಿಂಗರಾಜ್ ಮಲ್ನಾಡಿ ಸರ್ ಅವರು, ಭವ್ಯ ಮೇಡಮ್ ಅವರು ಮತ್ತು ಗುರುಗಳ ಕಟ್ಟೆಯ ವಿಭಾಗದ ಎಲ್ಲ ಮಹಿಳಾ ಮನೆಗಳಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಡಾಕ್ಟರ್ ಸುಜಾತಾ ಮೇಡಮ್ ಅವರಿಗೆ ಎಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಇರುವಂತಹ ಬಸ್ಲಿಂಗೇಶ್ವರ ಅವರು ಕೂಡ ಎಲ್ಲ ಪುರುಷ ಪ್ರಧಾನ ಸಂಚಾಲಕರು ಅಂತ ಹೇಳಿ ಕೊಡ್ತೀನಿ. ನಮ್ಮೊಂದಿಗೆ ಮಹಿಳಾ ದಿನಾಚರಣೆ ನಮ್ಮೊಂದಿಗೆ ಸಂಘಟಿತರಾಗಿರ್ತಾರಲ್ವಾ, ಎಲ್ಲರಿಗೂ ಕೂಡ ಈ ಸಂದರ್ಭದ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸರಿಯಾಗಿ ಇಟ್ಕೊಳ್ಳಿ ಸರ್. ಹಾಗೆ ಎಲ್ಲರೂ ಕೂಡ ಕೈತಪ್ಪಾಳೆಯನ್ನ ದಯಮಾಡಿ ಮಾಡಬೇಕು. ಈ ಒಂದು ಬಡವರ ನಮಸ್ಕಾರ, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇದು ಕಾನ್ಸೆಪ್ಟೇ ತುಂಬ ಅದ್ಭುತವಾಗಿದೆ. ಈಗಿನ ಕಾಲದಲ್ಲೂ ಕೂಡ ಕರೆಂಟ್ ಇಲ್ಲದೇ ನಾವಿದ್ದೀವಿ ಅಂತ ಅನ್ನೋದು ತುಂಬಾನೇ ಒಂಥರ ವಿಷಾದನೀಯ ವಿಚಾರ. ಅದನ್ನ ಒಂದು ಗುರುತಿಸ್ಬಿಟ್ಟು ಈ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರೋದನ್ನ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಮೇಡಮ್ ಫುಲ್ ಅದನ್ನ ಜಾತಿಗೆ ತಂದಿರೋದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಸಮಾಜದಲ್ಲಿ ತುಂಬ ಸುಧಾರಣೆ ಆಗಬೇಕಾಗಿದೆ ಅಂತ ಅನ್ನೋದು ನಾವು ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ಇದ್ದು ನಾವು ಇದೊಂದು 20 ವರ್ಷ ಮುಂಚೆ ನೋಡಬೇಕಾದಂಥ ಸ್ಥಿತಿ ಇವತ್ತಿಗೂ ನೋಡ್ತಾ ಇದ್ದೀವಿ ಅನ್ನೋದು ತುಂಬ ವಿಷಾದನೀಯ. ಸೊ ಇದೆಲ್ಲ ಮುಂದೆ ಈ ಒಂದು ಏನು ಮೂಲಭೂತ ಸೌಕರ್ಯಗಳನ್ನು
ಒಂದು ಕೊರತೆಯಿಂದ ಇರುವಂಥ ನಮ್ಮ ಸಮಾಜವನ್ನು ನಾವು ಇನ್ನೂ ಫೇಸ್ ಮಾಡ್ತಿದ್ದೀವಿ ಅನ್ನೋದೇ ಒಂದು ವಿಷಾದನೀಯ. ಇದು ನೆಕ್ಸ್ಟು ಈ ಥರ ಇರೋರನ್ನ ಗುರುತಿಸಿ ಒಂದು ಸಹಾಯ ಒಂದು ಹಸ್ತವನ್ನು ನೀಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರೋಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ತಾಯಂದಿರು, ನನ್ನ ಅಣ್ಣ ತಮ್ಮರು ಎಲ್ಲರೂ ಇದ್ದಾರೆ. ನಾವು ಈ ರೀತಿ ಒಂದು ಮಹಿಳಾ ದಿನಾಚರಣೆ ಆಚರಿಸ್ತೀವಿ ಅನ್ನೋದು ನಾವು ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಪಾರ್ವತಿ ಆಂಟಿ ಎಲ್ಲರಿಗಿಂತ ತುಂಬ ಡಿಫ್ರೆಂಟು. ಯಾಕೆಂದರೆ ಸಾಮಾನ್ಯರು ಅಸಾಮಾನ್ಯರವರು ಆ ರೀತಿ ಈ ರೀತಿ ಮನೆ ಕಟ್ಟಿ ಅದಕ್ಕೆ ಸಪೋರ್ಟ್ ಆಗಿ ನಿಂತ ನಮ್ಮ ಮನಸ್ಸ ಮೇಡಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆಂದರೆ ಎಲ್ಲದಕ್ಕೂ ನಾನು ಈ ಒಂದು ವಿಷಯ ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲಿ ಅವ್ರನ್ನ ಗಮನಿಸ್ತಾನೆ ಬಂದಿದ್ದೀನಿ. ಯಾವುದೇ ಒಂದು ಕೆಲಸನೂ ಅರ್ಧ ಗಂಟೆಗೂ ಮುಂಚೆ ಮಾಡಿಕೊಡುವಂಥ ವ್ಯಕ್ತಿ ಅವರು. ಆಮೇಲೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನನೇ ಸಾಲದು ಅಂತ ಹೇಳ್ಕೊತೀನಿ. ಯಾಕಂದರೆ ಹಿಂದೆ ಬಂದ ವ್ಯಕ್ತಿಗಳ ಥರ ಅಲ್ಲ. ಯಾಕಂದರೆ ಯಾರೇ ಒಂದು ಹೋದ್ರೂ ಒಂದು ಮನುಷ್ಯತ್ವ ಭಾವದಿಂದ, ಜೊತೆಗೆ ಅದಲ್ಲದೆ ನಿಮ್ಮ ಕೆಲಸ ಏನು ಅಂತ ಅವರೇ ಕೇಳಿ ಖುದ್ದ ಮಾಡಿಕೊಡುವಂಥ ವ್ಯಕ್ತಿ. ಅದರಲ್ಲೂ ಅವರು ನಮ್ಮ ಮಹಿಳೆ ದಿನಾಚರಣೆಗೆ ಬಂದಿರೋದಾಗ ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಸುಜಾತ ಮೇಡಮ್ ಅವರು ನಾವು ಕರೆದ ತಕ್ಷಣ ಮೇಡಮ್ ಆಯಿತು ಬರ್ತೀನಿ, ನೀವು ಕರೆಯೋದಲ್ಲ ನಾವು ಬರೋದು, ಯಾಕೆಂದರೆ ಮಹಿಳೆಯರಿಗೆ ಜಾಗೃತಿ ಮೂಡಿಸ್ಬೇಕು ನಾವು ಅಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಪ್ಕೊಂಡ್ರಲ್ಲ. ಹಾಗಾಗಿ ಇವರಿಬ್ರಿಗೂ ಫಸ್ಟ್ ಆಫ್ ಆಲ್ ನಾನು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾರ್ವತಮ್ಮನ ಕಲೆಗೆ ವಿದ್ಯುತ್ ಶಕ್ತಿ ಎಮೋಸಿನ ಕೊಡೋದ್ರ ಮೂಲಕ ಅವರು ಒಂಥರ ಭಕ್ತಿಯ ಭಾವವನ್ನ ಮೆರೆದು ನಮ್ಮ ನಗರಸಭಾ ಅಧಿಕಾರಿಗಳು ಮತ್ತು ನಮ್ಮ ಜೊತೆ ಇರುವಂಥ ಲಿಂಗರಾಜ್ ಮಲ್ನಾಡಿ ಸರ್ ಆಗಿರ್ಬೋದು ಎಲ್ಲರ ಒಂದು ಸಮ್ಮುಖದಲ್ಲಿ ಮತ್ತು ಮಹಿಳಾ ಅಧಿಕಾರಿಯಾದಂಥ ಡಾಕ್ಟರ್ ಸುಜಾತ ಮೇಡಮ್ ಅವರು ಮತ್ತು ಎಲ್ಲ ಒಂದು ಭವ್ಯ ಮೇಡಮ್ ಅವರು ಎಲ್ಲರ ಒಂದು ಸಮಕ್ಷಮದಲ್ಲಿ ಒಂದು ಭಕ್ತಿಯ ಭಾವನೆಯನ್ನು ತೋರಿಸ್ತಾ ಈ ಒಂದು ಇದಕ್ಕೆ ಮಹಿಳಾ ದಿನಾಚರಣೆಯನ್ನು ನಮ್ಮ ಗುರುಗಳ ಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಟೇಪ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದೆ. ಸೊ ಮತ್ತು ವಿದ್ಯುತ್ ಕೂಡ ಈ ಒಂದು ಮನೆಯ ಮೂಲಕ ಬೆಳಗ್ತಾ ಇದೆ. ಸೊ ಈ ಒಂದು ಸಂದರ್ಭ ನಂಗೆ ನಿಜವಾಗ್ಲೂ ಕೂಡ ಧನ್ಯತಾ ಭಾವವನ್ನು ನನ್ನಲ್ಲಿ ತೋರಿಸ್ತಾ ಇದೆ. ಯಾಕೆಂದರೆ ಇವರು ನಮಗೆ ಗೊತ್ತಲ್ಲ, ಯಾಕಂದರೆ ಎಕ್ಸಿಕ್ಯೂಟಿವ್ಲಿ ಸೋ ಮೆನಿ ಕೆಲಸಗಳನ್ನ ಮಾಡಿರ್ತೀವಿ. ಬಟ್ ಆ ಒಂದು ಇದರಲ್ಲಿ ಇವರು ಫೈಂಡ್ ಮಾಡಿ ಮೇಡಮ್ ತುಂಬ ಥ್ಯಾಂಕ್ ಯು ವೆರಿ ಮಚ್, ಈ ಒಂದು ಇದನ್ನ ಉದ್ಘಾಟನೆ ನೀವೇ ಮಾಡಬೇಕು ಅಂತ ನನಗೆ ಪಾರ್ವತಮ್ಮ ಅವ್ರು ಇಲ್ಲೇ ಇದ್ದಾರೆ. ಇವ್ರು ಬಂದಂಗೆ ಕೇಳಿದಾಗ ರಿಯಲಿ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಪಾರ್ವತಮ್ಮ ಅವ್ರಿಗೆ ಮತ್ತು ಲಿಂಗರಾಜ್ ಮಲ್ನಾಡಿ ಸರ್. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಅಧಿಕಾರಿಗಳಾಗಿ ನಮಗೆ ಗೊತ್ತಿರೋದು ಕೆಲವೊಂದು ಒಳ್ಳೆ ಕೆಲಸನ ಮಾಡ್ತೀವಿ, ಅದನ್ನು ಅವರು ಗುರುತಿಸಿದ್ರಲ್ಲ ಅಂತ ನನಗೆ ತುಂಬ ಥ್ಯಾಂಕ್ ಯು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ನೆರೆದಿರುವಂಥ ಎಲ್ಲ ಮಹಿಳಾ ಒಂದು ಅಧಿಕಾರಿ ವರ್ಗದಿರ್ಬೋದು, ಜನಸಾಮಾನ್ಯರಿರ್ಬೋದು ಮತ್ತು ಪ್ರತಿನಿಧಿಗಳಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದು ಸಿಗೋ ತನಕ ನಾವು ಬಿಡಬಾರ್ದು. ಯಾಕೆ ಎಲ್ಲ ಏನು, ಈಗ ನಾನು ಏನೋ ಒಂದು ಮಾತಾಡ್ತೀನಿ, ಅದನ್ನ ಯಾರೋ ಏನೋ ಒಂದು ಕೇಳ್ತಾರೆ ಅಂದು ಮಾತ್ರಕ್ಕೆ ನೀವು ಏನೋ ಮಾತಾಡ್ಬೇಕನ್ನ ಅಲ್ಲೇ ನಿಲ್ಲಿಸ್ತೀರಾ. ಯಾಕಾಗಿ ನಿಲ್ಲಿಸ್ತೀರಾ? ನೀವು ಕೇಳೋದ್ರಲ್ಲಿ ತಪ್ಪಿದ್ಯಾ? ಈಗ ನನಗೆ ಸೈಟ್ ಇಲ್ಲ, ನನಗೆ ದುಡ್ಡು ಬರ್ತಿಲ್ಲ, ಆಯಿತು ನಮ್ಮ ಮನೆ ಕಷ್ಟ ಹಿಂಗಿದೆ, ನನ್ನ ಮನೇಲಿ ನನ್ನ ಮಗ ಒಬ್ಬ ದುಡಿತಿದ್ದಾನೆ, 4 ಜನ ಸಾಕ್ತಿದ್ದಾನೆ, ಈಗ ಗೌರ್ಮೆಂಟಿಂದ ಅಷ್ಟು ಸವಲತ್ತುಗಳು ಬರ್ತಿದೆ, ಯಾಕೆ ಕೇಳಕ್ಕೆ ಯಾಕೆ ಎದುರ್ಕೋತೀರಾ? ಯಾರೋ ಒಬ್ಬರ ಮುಖಾಂತರ ಆಗಲಿ ನೀವೇ ಹೋಗಿ ಕೇಳೋ ಅಧಿಕಾರ ನಿಮ್ಗೆ ಎಲ್ರಿಗೂ ಇದೆ, ಕೇಳಬೇಕು ನೀವು. ಅದು ನನ್ನ ಮುಖಾಂತರ ಆಗ್ಬೋದು, ಇಲ್ಲ ನಿಮ್ಮಲ್ಲೇ ನೀವು ಹೋರಾಟಕ್ಕೆ ನಿಂತ್ಕೊಂಡ್ರೆ ನಿಮ್ಮನ್ನ ಎದುರಿಸೋರು ಯಾರೂ ಇರಲ್ಲ. ಈಗ ಎಷ್ಟೋ ಜನ ನನಗೆ ಮನೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬಂದಿದ್ದೀರಾ, ಅದನ್ನ ನೀವು ಎಷ್ಟೋ ದಿನದಲ್ಲೇ ಪ್ರಶ್ನೆ ಮಾಡ್ಬೋದಿತ್ತು. ಆದರೆ ಇವತ್ತು ನಿಮ್ಗೊಂದು ಅವಕಾಶ ಬಂದಿದೆ, ದಯವಿಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗುತ್ತೆ. ಒಂದು ನಂಬಿಕೆ ಇಟ್ಟು ಎಲ್ಲ ಬಂದಿದ್ದೀರಾ, ಅದಕ್ಕೆ ನಾನು ತುಂಬ ಖುಷಿ ಇದೆ. ಅದರಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ.